ಮಧ್ಯಪ್ರದೇಶದ ಚಂಬಲ್ ಕಣಿವೆಯಲ್ಲಿ ಮನೆ ಎಂಬ ಬಾಲಿವುಡ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿತ್ತು. ಈ ಸಿನಿಮಾದ ನಿರ್ಮಾಪಕರು ಸುನಿಲ್ ದತ್. ಅವರು ತಮ್ಮ ಚಿಕ್ಕ ಮಗ ಸಂಜವ್ನನ್ನು ಶೂಟಿಂಗ್ ನೋಡಲು ಸೆಟ್ಗೆ ಕರೆತರುತ್ತಾರೆ. ಅಷ್ಟರಲ್ಲಿ ರೂಪ ಎಂಬ ಡಕಾಯಿತ್ ಅಲ್ಲಿಗೆ ಬರುತ್ತಾನೆ. ಅವನು ಸಂಜಯನನ್ನು ಎತ್ತಿಕೊಂಡು, ಈ ಮಗುವನ್ನು ಅಪಹರಣ ಮಾಡಿದರೆ ಇಷ್ಟು ಹಣ ಕೊಡ್ತೀಯ ಎಂದು ಕೇಳುತ್ತಾನೆ. ಸುನಿಲ್ ದತ್ ಗಾಬರಿಯಾಗದೆ ಬುದ್ಧಿವಂತಿಕೆಯಿಂದ ನಗುತ್ತಾ ತಮ್ಮ ಮಗನನ್ನು ಡಕಾಯಿತ್ ಕೈಯಿಂದ ಪಡೆದುಕೊಳ್ಳುತ್ತಾರೆ. ಆ ದಿನದ ಶೂಟಿಂಗ್ ರದ್ದು ಆಗುತ್ತದೆ. ಮರುದಿನವೇ ಸುನಿಲ್ ದತ್ ಸಂಜಯ್ ಮತ್ತು ಅವರ ಪತ್ನಿ ನರ್ಗಿಸ್ರನ್ನು ಮುಂಬೈಗೆ ಕಳುಹಿಸುತ್ತಾರೆ. ಹೀಗೆ ಸಂಜಯ್ ದತ್ ಜೀವ ಉಳಿಯುತ್ತದೆ. ಸಂಜಯ್ ದತ್ ಜನಿಸಿದ್ದು 29 ಜುಲೈ 1959. ಅವರ ತಂದೆ ಸುನಿಲ್ ದತ್ರ ನಿಜ ಹೆಸರು ಬಲರಾಜ್ ದತ್. ತಾಯಿ ನರ್ಗಿಸ್ರ ನಿಜ ಹೆಸರು ಫಾತಿಮಾ ರಶೀದ್. ಬಾಲ್ಯದಲ್ಲಿ ಸಂಜಯ್ಗೆ ಆಟದ ಬಂದೂಕುಗಳ ಮೇಲೆ ಬಹಳ ಆಸಕ್ತಿ. ಒಂದು ದಿನ ಅವರ ಕೈಗೆ ತಂದೆಯ ನಿಜವಾದ ಬಂದೂಕು ಸಿಕ್ಕಿತು. ಅದರಿಂದ ಮನೆಯ ಕೆಲಸದವಳಿಗೆ ಗುಂಡು ತಗುಲುತ್ತದೆ. ಅದೃಷ್ಟವಶಾತ್ ಆಕೆ ಬದುಕುಳಿತಳು. ಸುನಿಲ್ ದತ್ ಮನೆಯಲ್ಲಿಗೆ ಹಲವಾರು ಸಿನಿಮಾ ಮಂದಿ ಬರುತ್ತಿದ್ದರು. ಅವರು ಬಿಟ್ಟ ಸಿಗರೇಟು ತುಂಡುಗಳಿಂದಲೇ 10 ವರ್ಷದ ಸಂಜಯ್ಗೆ ಸಿಗರೇಟು ಚಟ ಹಿಡಿಯುತ್ತದೆ. ಈ ವರ್ತನೆ ನೋಡಿ ಸುನಿಲ್ ದತ್ ಸಂಜಯನನ್ನು ಹಿಮಾಚಲ ಪ್ರದೇಶದ ಸನಾವರ್ನ ಲಾರೆನ್ಸ್ ಶಾಲೆಗೆ ಸೇರಿಸುತ್ತಾರೆ. ಆದರೆ ಶಾಲೆಯಲ್ಲಿಯೇ ಸಂಜಯ್ ಮಧ್ಯ ಸಿಗರೇಟುಗಳಿಗೆ ಅಂಟಿಕೊಳ್ಳುತ್ತಾರೆ. ಶಾಲೆಯಿಂದ ಓಡಿ ಹೋಗಿ ದೇಸಿ ಮದ್ಯ ತರುತ್ತಿದ್ದರು. ಶಿಕ್ಷಕರಿಗೆ ಸಂಜಯ್ಗೆ ತಲೆನೋವಾಗುತ್ತಾರೆ. 1977ರಲ್ಲಿ ಶಾಲೆ ಮುಗಿಸಿ ಎಲ್ಫಿನ್ಸ್ಟೋನ್ ಕಾಲೇಜ್ ಸೇರುತ್ತಾರೆ. ಅಲ್ಲಿ ಡ್ರಗ್ಸ್ಗೆ ಬಲಿ ಬೀಳುತ್ತಾರೆ. ಗಾಂಜಾ, ಕೋಕೇನ್, ಹೆರೋಯಿನ್ ಎಲ್ಲವನ್ನೂ ಪ್ರಯೋಗಿಸುತ್ತಾರೆ. ತಾಯಿ ನರ್ಗಿಸ್ಗೆ ಮಗನ ಬದಲಾವಣೆ ಗೋಚರಿಸಿತು. ಆದರೆ ಮಗನನ್ನು ಉಳಿಸಬೇಕು ಎಂಬ ಕಾರಣಕ್ಕೆ ಎಲ್ಲವನ್ನೂ ಗಂಡನಿಗೆ ಹೇಳಲಿಲ್ಲ. 1980ರಲ್ಲಿ ಸುನಿಲ್ ದತ್ ರಾಕೀಲ ಸಿನಿಮಾದ ಮೂಲಕ ಸಂಜಯನನ್ನು ಲಾಂಚ್ ಮಾಡುತ್ತಾರೆ. ಆದರೆ ಡ್ರಗ್ಸ್ ಬಿಡದೆ ಇರುವ ಕಾರಣ ಸಂಜಯ್ ತಂದೆಯ ಮೇಲೆಯೇ ದಾಳಿ ಮಾಡುವ ಮಟ್ಟಿಗೆ ಹೋಗುತ್ತಾರೆ. ಈ ಸಮಯದಲ್ಲೇ ನರ್ಗಿಸ್ಗೆ ಕ್ಯಾನ್ಸರ್ ಎಂದು ಪತ್ತೆಯಾಗುತ್ತದೆ. ಅವರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ. 1981ರಲ್ಲಿ ನರ್ಗಿಸ್ ನಿಧನರಾಗುತ್ತಾರೆ. ಇದು ಸಂಜಯ್ ಜೀವನದ ದೊಡ್ಡ ಆಘಾತ. ತಾಯಿಯ ಸಾವಿನ ನಂತರ ಸಂಜಯ್ ಮತ್ತಷ್ಟು ಡ್ರಗ್ಸ್ಗೆ ಮುಳುಗುತ್ತಾರೆ. ಚಿಕಿತ್ಸೆಗಳು ಫಲ ನೀಡುವುದಿಲ್ಲ. 1984ರಲ್ಲಿ ಕೊನೆಗೆ ಸಂಜಯ್ ತಂದೆಯ ಬಳಿ ಹೋಗಿ ನನಗೆ ಸಹಾಯ ಬೇಕು ಎಂದು ಅಳುತ್ತಾರೆ. ಅವರನ್ನು ಅಮೆರಿಕದ ರಿಹಾಬ್ ಸೆಂಟರ್ಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಕಷ್ಟಪಟ್ಟು ಡ್ರಗ್ಸ್ ಇಲ್ಲದ ಜೀವನ ಕಳೆಯುತ್ತಾರೆ. ತಾಯಿಯ ಧ್ವನಿಯ ರೆಕಾರ್ಡ್ ಕೇಳಿದ ಮೇಲೆ ಜೀವನ ಬದಲಾಯಿಸುವ ನಿರ್ಧಾರ ಮಾಡುತ್ತಾರೆ. 1986ರಲ್ಲಿ ನಾಮ್ಹೆದ್ ಸಿನಿಮಾ ಸೂಪರ್ ಹಿಟ್ ಆಗುತ್ತದೆ. ಸಂಜಯ್ ದತ್ ಮತ್ತೆ ಸ್ಟಾರ್ ಆಗುತ್ತಾರೆ. ನಂತರ ಅವರು ರಿಚಾ ಶರ್ಮಾರನ್ನು ಮದುವೆಯಾಗುತ್ತಾರೆ. ಮಗಳು ತ್ರಿಶಾಲಾ ಜನಿಸುತ್ತಾಳೆ. ಆದರೆ ರಿಚಾಕ್ಕೂ ಕ್ಯಾನ್ಸರ್ ಬರುತ್ತದೆ. ವೈಯಕ್ತಿಕ ಸಿನಿಮಾ ಒತ್ತಡಗಳ ನಡುವೆ 1993ರಲ್ಲಿ ಸಂಜಯ್ ದತ್ ಮೇಲೆ ತಾಡ ಕಾಯ್ದೆ ಅಡಿಯಲ್ಲಿ ಬಂಧನವಾಗುತ್ತದೆ. ಮುಂಬೈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪ. ಇಲ್ಲಿಂದ ಸಂಜಯ್ ದತ್ ಜೀವನ ಸಂಪೂರ್ಣವಾಗಿ ತಿರುವು ಪಡೆಯುತ್ತದೆ.